ವೀಕ್ಷಕರೇ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ 90ರ ದಶಕದಿಂದಲೂ ಸ್ಟಾರ್ ವಾರ್ಗಳು ನಡೆಯುತ್ತಲೇ ಇರುತ್ತವೆ. ಅಂತದೇ ಒಂದು ಮಾತಿಂದ ಸ್ಟಾರ್ ವಾರ್ಗೆ ಕಾರಣವಾಗಿದೆ. ವೀಕ್ಷಕರೇ, ಇದೇ ಡಿಸೆಂಬರ್ ತಿಂಗಳಿನಲ್ಲಿ ರಿಲೀಸ್ ಆಗುತ್ತಿರುವ ಮ್ಯಾಕ್ಸ್ ಸಿನಿಮಾ ಕನ್ನಡದಲ್ಲಿ ಅಲ್ಲದೆ ತಮಿಳು, ತೆಲುಗು, ಹಿಂದಿ ಹೀಗೆ ಪಂಚ ಭಾಷೆಗಳಲ್ಲಿ ತುಂಬಾನೇ ಎಕ್ಸ್ಪೆಕ್ಟೇಷನ್ ಜೊತೆ ಕ್ರೇಜ್ ಅನ್ನು ಕೂಡ ಸೃಷ್ಟಿಸಿರುವ ಮೂಲಕ ಕಿಚ್ಚನ ಅಭಿಮಾನಿಗಳಲ್ಲಿ ತುಂಬಾ ಹೈಪ್ ಅನ್ನು ಕ್ರಿಯೇಟ್ ಮಾಡಿದೆ. ಆದರೆ ಟ್ರೈಲರ್ ರಿಲೀಸ್ ಪ್ರೆಸ್ ಮೀಟ್ ನಲ್ಲಿ ಭಾಗವಹಿಸಿದ್ದ ಕಿಚ್ಚ ಸುದೀಪ್ ಅವರಿಗೆ ಒಬ್ಬ ಪತ್ರಕರ್ತನು, ಸರ್, ನೀವು ಟ್ರೈಲರ್ ನಲ್ಲಿ ಮಚ್ಚನ್ನು ಹಿಡಿದಿದ್ದೀರಾ, ಅದರಿಂದ ಇದು ಕೇವಲ ರಕ್ತಪಾತ ಸಿನಿಮಾವೇ ಎಂದು ಕೇಳುತ್ತಾರೆ. ಇದಕ್ಕೆ ಉತ್ತರಿಸಿದ ಅಭಿನವ ಭಾರ್ಗವ, ಕಿಚ್ಚ ಸುದೀಪ್ ಸರ್, ನಾನು ಕೂಡ ಮೈ ಆಟೋಗ್ರಾಫ್, ಮುಸಂಜೆ ಮಾತು, ಸ್ವಾತಿ ಮುತ್ತು ಅಂತಹ ಒಳ್ಳೆ ಸಿನಿಮಾಗಳನ್ನು ಮಾಡಿದ್ದೇನೆ. ಇದರಿಂದ ಕನ್ನಡ ಚಿತ್ರರಂಗ ನನ್ನ ಮನೆಗೆ 2 ವರ್ಷಗಳಿಗೆ ಕಳಿಸಿಬಿಟ್ಟಿತು. ಆದರೆ ಈಗ ಮಚ್ಚು ಹಿಡಿದಂತಹ ಸಿನಿಮಾಗಳು ಮತ್ತು ಹೀರೋಗಳು ಸೂಪರ್ ಸ್ಟಾರ್ ಗಳಾಗಿ ನಂಬರ್ 1 ಸ್ಥಾನವನ್ನು ಪಡೆದುಕೊಂಡರು ಮತ್ತು ಇವತ್ತಿಗೂ ಯಾರು ಮಚ್ಚು ಲಾಂಗ್ ಹಿಡಿತಾರೋ ಅಂತವರನ್ನು ನಂಬರ್ 1 ಸ್ಥಾನದಲ್ಲಿ ಕುಳಿಸಿದ್ದೀರಾ. ಆದ್ದರಿಂದ ನಾನು ಕೂಡ ಅವರ ರೀತಿಯಲ್ಲೇ ಸಿನಿಮಾಗಳನ್ನು ಮಾಡುತ್ತಿದ್ದೇನೆ ಎಂದು ಡಿ ಬಾಸ್ ದರ್ಶನ್ ಅವರಿಗೆ ನೇರವಾಗಿ ಟಕ್ಕರ್ ಅನ್ನು ಕೊಟ್ಟಿದ್ದಾರೆ. ಆದರೆ ಒಂದಿಷ್ಟು ಅಭಿಮಾನಿಗಳು ಧ್ರುವ ಸರ್ಜಾ ಅವರಿಗೆ ಈ ಟಾಂಗ್ ಅನ್ನು ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ ಎನ್ನಲಾಗುತ್ತಿದೆ. ಏಕೆಂದರೆ ಇತ್ತೀಚಿನ ಮಾರ್ಟಿನ್ ಕೇಡಿ ಸಿನಿಮಾಗಳ ಆಕ್ಷನ್ ನಲ್ಲಿ ಲಾಂಗ್ ಬಳಸಲಾಗಿದೆ. ಇದರಿಂದ ಕಿಚ್ಚ ಸುದೀಪ್ ಅವರು ದರ್ಶನ್ ಮತ್ತು ಧ್ರುವ ಸರ್ಜಾ ಅವರಿಗೆ ಈ ಮಾತನ್ನ ಹೇಳಿದ್ದಾರೆ ಎನ್ನಲಾಗುತ್ತಿದೆ. ವೀಕ್ಷಕರೇ, ಕಿಚ್ಚ ಸುದೀಪ್ ಅವರು ಪರೋಕ್ಷವಾಗಿ ಕನ್ನಡದ ಟಾಪ್ ನಟರಿಗೆ ಈ ಮಾತನ್ನ ಹೇಳಿದ್ದಾರೆ. ಆದರೆ ನೇರವಾಗಿ ಹೆಸರನ್ನ ಹೇಳದೇ ಇರುವುದರಿಂದ ಕೆಲವೊಂದಿಷ್ಟು ಅಭಿಮಾನಿಗಳಲ್ಲಿ ಗೊಂದಲಗಳು ಶುರುವಾಗಿದೆ. ಕಿಚ್ಚ ಸುದೀಪ್ ಅವರು ಮಾತನಾಡುವ ಶೈಲಿಯು ತುಂಬಾ ವಿಭಿನ್ನವಾಗಿ ಮತ್ತು ಒಳಾರ್ಥವು ಡೀಪ್ ಆಗಿ ಇರುತ್ತದೆ. ಇದನ್ನು ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಕಷ್ಟವಾಗುತ್ತದೆ. ವೀಕ್ಷಕರೇ, ಕಿಚ್ಚ ಸುದೀಪ್ ಅವರು ಯಾವ ಸ್ಟಾರ್ ನಟನ್ಗೆ ಹೇಳಿದ್ರು ಅಂತ ನಿಮಗೆ ಅನಿಸುತ್ತೆ? ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ನೀವು ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಮತ್ತು ನೀವು ಯಾರ ಅಭಿಮಾನಿ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ.